ಹಲೋ, ಯೋಸಲಿ ಶರತ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸ ಮುಕ್ತಾಯಗೊಂಡಿರುವಂತಹ ಪಂದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಅಡಿಯಾರ ಪರ್ವೀಸ್ ಅವರೊಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇರೋರು ಈ ಒಂದು ಟೂರ್ನಮೆಂಟ್ ಅನ್ನ ನಡೆಸ್ತಾ ಇರುವಂತಹ ಬಾಜಿ ಅವರು ಒಂದು ಮುಕ್ತಾಯಗೊಂಡಿರುವಂತಹ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇದ್ದಾರೆ. ಆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಆಡಿಯಾರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ನೋಡಿ ಪಂದ್ಯಾಟ ಶಿಪ್ರಗತಿಯ ಮುಂದುವರಿಕೆಯನ್ನು ಕಾಣಬೇಕನ್ನೋದ ಕೇಳ್ತಾ ಇದ್ದಾವ. ಅಲ್ಲಿ ಇಂಡಿಯನ್ ಬಾಯ್ಸ್ ಆಡು ಪ್ರಕೃತಿಯ ತಂಡ ಆಟದ ಮಧ್ಯಭಾಗದಲ್ಲಿ ಹೋರಾಟ ಸೆಣಸಾಟವನ್ನು ಕಂಡುಕೊಳ್ತಾ ಇದೆ. ಇಂಡಿಯನ್ ಬಾಯ್ಸ್ ಈ ಟೂರ್ನಮೆಂಟ್ ಇಂದ ಸಂಪೂರ್ಣ ಹೊರ ನಡೆಯುವಂತ ಇರಾದಲ್ಲಿದೆ. ಆ ನಿಟ್ಟಿನಲ್ಲಿ ಪ್ರಕೃತಿಯ ತಂಡ ಈ ಒಂದು ಪಂದ್ಯಾಟವನ್ನ ಜಾವನ ಕಂಡ್ರ ದಿನದ ಮುಂದಿನ ಪಂದ್ಯಾಟಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾಗಿದೆ ಅದ್ಯಾರು ಪಂದ್ಯಾಟವನ್ನ ಜಯಿಸ್ತಾರೆ ಎಂಬುದಾಗಿ. ಸರ್ ಪಂದ್ಯಾಟ ಮುಂದುವರಿಸಿದ ಕೇಳ್ಕೊಳ್ತಾ ಇದ್ದಾವ. ಅಲ್ಲಿ ಪ್ರಕೃತಿ ಚಿಂತಾಮಣಿಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ ಇಂಡಿಯನ್ ಬಾಯ್ಸ್ ಗಳ ವಿರುದ್ಧವಾಗಿ. ಈಗಾಗಲೇ ತಾನು ಆಡಿರುವಂತಹ ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ಆಡಿ ಜಾವನ ಕಂಡಿರುವಂತಹ ಪ್ರಕೃತಿಯ ಚಿಂತಾಮಣಿಯ ತಂಡ ಇವಾಗದ ಒಂದು ಜನಪ್ರಿಯ ತಂಡವಾಗಿ ಹೊರಹೊಮ್ತಾ ಇದೆ. ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಓಟ್ಗಳಲ್ಲಿ ಔಟ್ ಆಸ್ಟ್ರೇಲಿಯಾ ಬರ್ತಾ ಇಲ್ಲ. ಮೊದಲ ಚೆಂಡಲ್ಲಿ ಡಾಟ್ ಬಾಲ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತವನ್ನ ಸ್ಟ್ರೈಟ್ ಅನ್ನು ಪಡ್ಕೊಳ್ತಾ ಇರುವಂತಹ ಸಿರಾಜ್ ನಾನ್ ಸೈಡ್ ಬಾಟದಲ್ಲಿ ಇಮ್ಮು ಎರಡನ ಚೆಂಡು ಲೋವರ್ ಫುಲ್ ಟಸ್ ಆಗಿತ್ತು. ಹೊಡೆತವನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಡಾಟ್ ಬಾಲ್ ಆ ಒಂದೊಟ್ಟಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪ್ರಸ್ತುತ ಹಗಲು ರಾತ್ರಿ ಒಂದು ವ್ಯವಸ್ಥಿತ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೇತಾಜಿ ಕ್ರೀಡಾ ಶಿವರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಬ್ರೌನಿಪಲ್ಲಿ ಹೃದಯ ಬ್ಯಾಟ್ದಲ್ಲಿ ನಡೀತಾ ಇದೆ. ಸುಂದರತೆ ಚೆಂಡು ಔಟ್ ರೈಡ್ಸ್ ಆಗಿತ್ತು. ರನ್ಔಟ್ಸ್ ಪಡ್ಕೊಳ್ಳುವಂತ ಔಟ್ ಆಸ್ ಇತ್ತು. ಅಲ್ಲಿ ಮತ್ತೆ ಓಟ್ಗಳಿಗೆ ಔಟ್ ಆಸ್ ಬರ್ತಾ ಇದೆ. ರಿಸೀವ್ ಓಟವನ್ನ ದಾಖಲಿಸ್ತಾ ಇರುವಂತಹ ಆಟಗಾರರು ಮತ್ತೆ ಎರಡು ಓಟವನ್ನ ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಹಠಾಡಿ ನೀರು ಎಸೆದಿವಾರಿಯ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಹಠಾಡಿ ನೀರು ಎಸೆದ ಚೆಂಡು ಓಟ್ರಲ್ಲಿ ಔಟ್ ಆಸ್ಟ್ರೇಲಿಯಾ ಬರ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರದ ಚೆಂಡನ್ನು ದಾಖಲಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡಿಯಾಗಿ ಮತ್ತೆ ನೀರು ಎಂತಾಡಿ ಅಂತಿಮ ಒಂದು ಚೆಂಡು ಜೋಡಿಸಿ ತೆಗೆದಿರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದೊಟ್ಟಿಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ ಆಗಿ ಪ್ರಸ್ತುತ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ಗಳ ಮುಕ್ತಾಯಕ್ಕೆ ತಳಮೊತ್ತ 3 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಇಂಡಿಯನ್ ಬಾಯ್ಸ್ ಮೊಳಬಾಗಿಲಿನ ತಂಡ ಈಗಾಗಲೇ ಮೊದಲ ಓವರ್ಗಳ ಮುಕ್ತಾಯದ ಬಳಿಕ ಕೇವಲ 3 ಓಟಗಳಲ್ಲಿ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ
ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಸುಂದರತೆ ಚೆಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಕ್ಷಯ್ ಎಸೆದ ಮೊದಲ ಚೆಂಡು ಸಿರಾಜ್ ಬೀಸುವಂತ ಪ್ರಯತ್ನ ಮಾಡಿದ್ರು, ಔಟ್ ರೈಡ್ಸ್ ಆಗಿತ್ತು. ಅಲ್ಲಿ ಮತ್ತೆ ಒಂದು ಓಟಿಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ಅಕ್ಷಯ್ ಎರಡನೇ ಚೆಂಡಿಗಾಗಿ ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ಅಕ್ಷಯ್ ದಾಟಲಿಸ್ತಾ ಇದ್ದಾನೆ. ಅಲ್ಲಿ ಒಂದು ಓಟಿಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇರುವಂತ ತಂಡ ಮತ್ತೆ ಅಂತಟಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳು ಈ ಹಂತದಲ್ಲಿ ವಿಕೆಟ್ಸ್ ಅವಕಾಶವನ್ನು ಕಾಣುವಂತ ಇರಾದೆಯಲ್ಲಿರುವಂತಹ ಆಟಗಾರರು ಇಲ್ಲಿ ಒಂದಷ್ಟು ವೈಫಲ್ಯವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎರಡು ಓಟಗಳಿಗೆ ಅವಕಾಶವನ್ನ ಕಂಡುಕೊಳ್ತಾ ಇದೆ ಕೂಡ. ಮತ್ತೆ ಅಂತಟಾಗಿ ನಾಲ್ಕನೇ ಚೆಂಡಿಗಾಗಿ ಮತ್ತೆ ಅಕ್ಷಯ್ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲಿನ ಸೇರ್ಪಡ ಬಹಳಷ್ಟು ಒಂದು ಸುಂದರತೆ ಚೆಂಡನ ಅಕ್ಷಯ್ ದಾಟಲಿಸ್ತಾ ಇದ್ದಾನೆ. ಸಿರಾಜ್ ಇಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಓಟಿಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ ದಿನ ಕಳೀತಾ ಇದ್ದಾಗ ಬಹಳಷ್ಟು ಒಂದು ಹೃದಯ ಶ್ರೀಮಂತಿಯನ್ನು ಪಡ್ಕೊಳ್ತಾ ಇದೆ. ಕ್ರಿಕೆಟಿನ ವಿದ್ಯಮಾನದಲ್ಲಿ ಬಹಳಷ್ಟು ಒಂದು ದಿನ ಕಳೀತಾ ಇದ್ದಾಗ ಬಹಳಷ್ಟು ಹೃದಯ ಶ್ರೀಮಂತಿಯನ್ನು ಪಡ್ಕೊಳ್ತಾ ಇರುವಂತಹ ಪಂದ್ಯಾಟವನ್ನ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ತಾಲೂಕಿನಲ್ಲೂ ಕೂಡ ನಡೆಸುವಂತ ಚಿಂತನೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ 2 ಓವರ್ ಮುಟ್ಟವನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 8 ಓಟವನ್ನು ದಾಟಲಿಸ್ತಾ ಇರುವಂತಹ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಇಲ್ಲಿ 8 ಓಟವನ್ನು ಮಾತ್ರ ದಾಟಲಿಸ್ತಾ ಇದೆ. ಅಲ್ಲಿ ಬೌಲರ್ ನಾರಾಯಣ ಸ್ವಾಮಿ ಸ್ಟ್ರಾಟಜಿ ಮಾಡಿದಲ್ಲಿ 3ನೇ ಓವರ್ ಆಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾರಾಯಣ ಸ್ವಾಮಿ ಮೊದಲ ಚೆಂಡಿನಲ್ಲಿ ಬಹಳಷ್ಟು ಒಂದು ಸುಂದರದ ಚೆಂಡನ್ನು ದಾಟಲಿಸ್ತಾ ಇದ್ದಾರೆ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ಗಳು ಇಲ್ಲಿ ಸಿರಾಜ್ ಆಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರತೆ ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಹಿಡಿತವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ ಕೂಡ. ಮೂರನೇ ಚೆಂಡು ಬೌಲರ್ಸ್ ಬ್ಯಾಟ್ ಡ್ರೈವ್ ಆಟವನ್ನು ಆಡಿದ್ರು. ಮತ್ತೆ ಒಂದು ಓಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 9 ಓಟವನ್ನು ದಾಟಲಿಸ್ತಾ ಇದೆ. ಮತ್ತೆ ಡಾಟ್ ಬಾಲ್ 5 ಓವರ್ಸ್ ನಲ್ಲಿ ಒಂದು ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡಾಟ್ ಬಾಲ್ ಈ ಬಾರಿದ ಒಂದು ಜನಪ್ರಿಯ ತಂಡವಾಗಿರುವಂತಹ ಪ್ರಕೃತಿಯ ಚಿಂತಾಮಣಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸರ್ ಪಂದ್ಯಾಟ ಮುಂದುವರಿಸಬೇಕು. ಈ ತಂಡದ ವೈಟ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಇರೋದಾಗಿ ಅಂಪೈರ್ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಔಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. S7 ಒಂದು ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಗೂಡ್ಗಳ ಹಿಂಭಾಗದಲ್ಲಿ ಪ್ರಮೋದ ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 10 ಓಟವನ್ನು ಮಾತ್ರ ದಾಟಲಿಸ್ತಾ ಇರುವಂತಹ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಅಂತಿಮ 12 ಚೆಂಡಿನ ಮುಂದೆ ಅದಷ್ಟು ಓಟವನ್ನು ದಾಟಲಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಬಹಳಷ್ಟು ಒಂದು ಅನುಭವಿ ಕ್ಯಾಮ್ರಾಮ್ಯಾನರ್ಸ್ ಹಾಗೂ ಅನುಭವಿ ಟೆಕ್ನಿಷಿಯನ್ಸ್ ಅನ್ನ ಒಳಗೊಂಡುಕೊಂಡು ಪಂದ್ಯಾಟ ನೇರ ಪ್ರಸಾರ ಚಿತ್ರೀಕರಣವನ್ನ ಬಹಳಷ್ಟು ಒಂದು 10 ಟನ್ನಿನ ರೂಪಾಂತರವಾಗಿ ಸೆರೆ ಹಿಡಿತಾ ಇರುವಂತಹ ಸಂಸ್ಥೆ
ಸಮೀರ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ S7. ಅಲ್ಲಿ ಮೈಟಿಯ ಪ್ರಮೋದ ಪ್ರಸ್ತುತ 4 ಓವರ್ ಸ್ಟಾರ್ಟ್ ಮಾಡುವ ಕಂಡುಕೊಳ್ತಾ ಇರುವಂತಹ ಬೌಲರ್. ಈ ಮೊದಲ ಚೆಂಡ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ದಾಟಲಿಸ್ತಾ ಇದ್ದಾನೆ. ಟಾಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸಿರಾಜ್ ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಡ್ತಾ ಇದ್ದಾರೆ. ಪ್ರಗತಿಯ 4ನೇ ಓವರ್ ಚಾಲ್ತಿಯನ್ನ ಕಂಡುಕೊಳ್ತಾ ಇರುವಂತಹ ಇಂಡಿಯನ್ ವಾಯ್ಸ್ ಮುಳಬಾಗಿಲಿನ ತಂಡ ಇಲ್ಲಿ 10 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಪ್ರಸ್ತುತ ಮತ್ತೆ ತಟಾಜಿ ಪೂರ್ಣಾಂತರವಾಗಿತ್ತು. ಚೆಂಡಿಗೆ ಹೊಡೆತವನ್ನ ದಾಖಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರುವಂತ ಕಲೆಕ್ಷನ್ ಆಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಆಡ್ತಾ ಇದೆ. ಬ್ಯಾಟ್ ಟು ಬ್ಯಾಟ್ ಚುಕ್ಕಿಯ ಸತತ 17 ಚೆಂಡುಗಳನ್ನು ಎದುರಿಸಿರುವಂತಹ ಸಿರಾಜ್ ಕೇವಲ 7 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾನೆ. 18ನೇ ಬಾರಿಯ ಚೆಂಡಿನಲ್ಲಿ ಭರ್ಜರಿ ಆಗಿರುವಂತಹ ಹೊಡೆತವನ್ನು ದಾಖಲಿಸ್ತಾ ಇದೆ. ಡೀಪ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೆಡ್ಡಿ ಅವರ ಬಾಟವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ 6 ಓಟಗಳ ಸೇರ್ಪಡೆ ಇಲ್ಲಿ ಪ್ರಮೋದನ ಓವರ್ ಅಲ್ಲಿ ಬರ್ತಾ ಇದೆ. ಒಂದು ಸಿಕ್ಸರ್. ಅಂತಿಮ ಚೆಂಡಿಗಾಗಿ ಮತ್ತೆ ಪ್ರಮೋದ ಮೈಟಿಯ ಪರವಾಗಿ ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ತೋರ್ಪಡಿಸಿರುವಂತಹ ಆಟಗಾರರು ಪ್ರಮೋದ್. ಮೊದಲ 4 ಚುಕ್ಕಿ ಮಾದರಿಸಿದ ಮುಖಾಂತರವಾಗಿ 5ನೇ ಚೆಂಡಿನಲ್ಲಿ ಸಿಕ್ಸರ್ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಪಂದ್ಯ ಮುಂದುವರಿಸಬೇಕು. ಅಂತಿಮ ಚೆಂಡಿಗಾಗಿ ಮತ್ತೆ ತಟಾಜಿ ಪ್ರಮೋದ 4ನೇ ಓವರ್ ಅಂತಿಮ ಚೆಂಡಿಗಾಗಿ ಮಾರಿ. ಪೂರ್ಣಾಂತರವಾಗಿತ್ತು. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ತಂಡ ಇಂಡಿಯನ್ ಬಾಯ್ಸ್ ಇಲ್ಲಿ ಕೇವಲ 16 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಅಂತಿಮ 6 ಚೆಂಡು ಈ ಓವರ್ ನಲ್ಲಿ ಬಾಕಿ ಉಳಿದುಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದರೆ ಎಂಬುದನ್ನು ನೋಡಬೇಕಾಗಿದೆ. ನೇತಾಜಿ ಕ್ರಿಕೆಟ್ ಸ್ಟಾಫ್ ರಾಷ್ಟ್ರದ ನಡೀತಾ ಇರುವ ಒಂದು ಗೌನಿ ಪಲ್ಯ ಹೃದಯ ಬಾಡ್ದ ನಡೀತಾ ಇದೆ. ಸೀಸನ್ 3ರ ಬಹಳಷ್ಟು ಒಂದು ವ್ಯವಸ್ಥಿತ ಆಗಿರುವಂತಹ ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಪಂದ್ಯಾಟೂಟದ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲರೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಾರೆ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ಅಲ್ಲಿ ಅಂತಿಮವನ್ನ ಬೌಲರ್ ಮೊದಲ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ರೋಷನ್ ಆಡಿ ಮಾಡುವ ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಓವರ್ ಆಡಿ ಅಲ್ಲಿ ಮತ್ತೋರು ಆಟಗಾರ ಅಂಕಣವನ್ನ ಸೇರ್ತಾ ಇದ್ದಾನೆ. ಸೇಟು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಾಗಿ ಛೇತ್ರ ರಕ್ಷಣೆ ಮಾಡಬಲ್ಲಂತ ಆಟಗಾರ ಕೂಡ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ಪರವಾಗಿ ಸೇಟು ಯು ಆಟಗಾರರು ಅಂಕಣವನ್ನ ಸೇರ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾನೆ. ಈ ತರ ಸೇಟು ಮೊದಲ ಚೆಂಡಲ್ಲಿ ಒಂದು ಓಟವನ್ನ ದಾಖಲಿಸ್ತಾ ಇದ್ದಾರೆ. ಆ ಮುಖಾಂತರವಾಗಿ ತಡ ಮೊತ್ತ 17. ಮತ್ತೆ ರೋಷನ್ 3ನೇ ಚೆಂಡಿಗಾಗಿ ಪೂರ್ಣಾಂತರವಾಗಿತ್ತು. ಜಾಣ್ಮೆಯ ಆಟವನ್ನ ಆಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕೂಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂ ಕೂಡ 3 ಚೆಂಡಿನ ಆಟ ಬಾಕಿ ಉಳಿದುಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ಎಂಬುದನ್ನು ನೋಡಬೇಕಾಗಿದೆ. ಈಗಾಗಲೇ ತಂಡ ಮೊತ್ತ 18 ಓಟವನ್ನು ದಾಖಲಿಸಿದೆ.
ಸ್ಟ್ರಾಲರ್ ಮೇಲ್ಭಾಗದಲ್ಲಿ ಹೊಡೆತವನ್ನ ದಾಟಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಬಹಳಷ್ಟೊಂದು ಸುಂದರತೆಯ ವೇಗವಾಗಿರುವಂತಹ ಚೆಂಡುಗಳನ್ನ ದಾಟಳಿಸ್ತಾ ಇರುವಂತ ರೋಷನ್ ಇವಾಗ ಮತ್ತೆ ಸ್ಟ್ರೈಟ್ ಎಂಡ್ ಅನ್ನ ಪಡೆದುಕೊಳ್ತಾ ಇರುವಂತ ಸೇಟು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಡ್ತಾ ಇದೆ. ಅಲ್ಪದಡ ಮತ್ತೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅಂತಿಮ ಚೆಂಡಿಯಾಗಿ ಬಾರಿ ಅಂತಿಮ ಒಂದು ಚೆಂಡು ಮತ್ತೆ ಡಾಟ್ ಬಾಲ್ ಆಡುವ ಮುಖಾಂತರವಾಗಿ ಮೊದಲ ಇನ್ಸ್ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 19 ಓಟವನ್ನ ದಾಟಳಿಸಬೇಕಾಗಿರ್ತಕ್ಕಂಥ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಜಯಕ್ಕಾಗಿ 19 ಓಟವನ್ನ ಎದುರಾಳಿಯ ತಂಡಕ್ಕೆ ಬಿಡ್ತಾ ಇದೆ. ಪ್ರಕೃತಿಯ ಚಿಂತಾಮಣಿಯ ತಂಡ ಜಯಕ್ಕಾಗಿ 19 ಓಟವನ್ನು ದಾಖಲಿಸಬೇಕಾಗಿದೆ. ನೋಡಿ ಅಲ್ಲಿ ಪ್ರಕೃತಿ ತಂಡದ ಕ್ಯಾಪ್ಟನ್ ಹಾಗೂ ಪವರ್ ಹಿಟರ್ಸ್ ಎರಡೂ ತಂಡದ ಕ್ಯಾಪ್ಟನ್ಸ್ ಟಾಸ್ ಹಿಡಿಯುವ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಪ್ರಕೃತಿಯ ಹೋರಾಟಗಾರ ಟಾಸ್ ಹಿಡಿ ಬರಬೇಕು, ಅದು ಪವರ್ ಹಿಟರ್ಸಿನ ನಾಯಕರು ಟಾಸ್ ಹಿಡಿ ಬನ್ನಿ ಅನ್ನೋದ ಕೇಳ್ತಾ ಇದ್ದಾವೆ. ನೋಡಿ ಪ್ರಕೃತಿ ಚಿಂತಾಮಣಿಯ ಹೋರಾಟಗಾರ ಟಾಸ್ ಹಿಡಿ ಬನ್ನಿ ಅನ್ನೋದ ಕೇಳ್ತಾ ಇದ್ದಾವೆ. ಅಲ್ಲಿ ಮೊದಲ ಹಂತದ ಆರಂಭಿಕರ ಮೊದಲ ದಾಂಡಿಗೆ ತನಕ ಬರ್ತಾ ಇದ್ದಾರೆ ಮೂರ್ತಿ ಹಾಗೂ ಅನಿಲ್ ಓಬಿ. ಅಣ್ಣ ಪಂದ್ಯಾಟ ಮುಂದುವರಿಸಬೇಕು ಅಂಪೈರ್ಸ. ಅಲ್ಲಿ ಬೌಲರ್ನ ತಿಳಿಸಿ ಅನ್ನೋದ ಕೇಳ್ತಾ ಇದ್ದಾವ. ಎಸ್ ರಾಹುಲ್ ಬೌಲರ್. ಅಲ್ಲಿ 19ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಂಜ್ ಮಾಡ್ತಾ ಇರುವಂತಹ ಪ್ರಕೃತಿ ಚಿಂತಾಮಣಿಯ ಮೊದಲ ಹಂತದ ಡ್ಯಾಶ್ ಓಪನ ಸ್ಥಳಾಗಿ ಮೂರ್ತಿ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರ ಅನಿಲ್ ಓಬಿ ನಾಲ್ಕು ಸೈಜರಿ ಬಾಡವನ್ನ ಪಡ್ಕೊಳ್ತಾ ಇದ್ದಾನೆ. ರಾಹುಲ್ ಬೌಲರ್ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಹೈ ಲೆಫ್ಟ್ ಶಾರ್ಟ್ ಮುಖಾಂತರವಾಗಿ ಚೆಂಡು ಸ್ಟ್ರಾಲರ್ ಸಿಮರಜ್ ಅವರ ಬಾಡವನ್ನ ಕಾಣ್ತಾ ಇದೆ. ಭರ್ಜರಿಯ ಸಿಕ್ಸರ್ 6 ಓಟಗಳ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನ ಮೂರ್ತಿ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಆ ಮುಖಾಂತರವಾಗಿ ತಳ ಮತ್ತೆ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. ಭರ್ಜರಿ ಆಗಿರುವಂತಹ ಸಿಕ್ಸರ್ ಮುಖಾಂತರವಾಗಿ ಮತ್ತೆ ರಾಹುಲ್ ಬಹಳಷ್ಟು ಒಂದು ಲೇಟ್ ಕಟ್ ಅನ್ನ ಮಾಡ್ತಾ ಇದ್ದಾನೆ. ಮತ್ತೆ ಒಂದು ಆಟಗಾರ ಸೇರ್ಪಡೆಯು ಕೂಡ ನವಿಚೇತ್ರ ಕ್ಷಣ ಮಾಡಿದ್ರು. ಅಲ್ಲಿ ಈ ಬಾರಿದ ಹಿರಿಯ ಆಟಗಾರರು ಅನಿಲ್ ಅವರು ರಿವರ್ಸ್ ಶಾಟ್ ದಾಟಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಳಮೇನ್ ಮೇಲ್ಭಾಗದಲ್ಲಿ ಸೇಟು ಕ್ಷೇತ್ರ ಕ್ಷಣ ಮಾಡಿದ್ರು. ನಿರಂತರವಾಗಿ ನೇತಾಜಿ ಕ್ರೀಡಾ ತಂಡವನ್ನ ಕೂಡಿಕೊಳ್ತಾ ಇರುವಂತಹ ಅನಿಲ್ ಅವರು ಬಿರೋಸಿನ ಹೊಡೆತ ಚೆಂಡು ಬಿರೋಸಿನ ಸೀಮರೇಜ್ ಅವರು ಮಾಡುವ ಕಂಡುಕೊಳ್ತಾ ಇದೆ. ಮಿಡಿಗೇಟ್ ಸೀಮರೇಜ್ ಮೇಲ್ಭಾಗದಲ್ಲಿ ಸಿಕ್ಸರ್
6 ಓಟಗಳ ಸೇರ್ಪಡ ಭರ್ಜರಿ ಆಡಿರುವಂತ ಸಿಕ್ಸರ್ ಅನ್ನ ಮೂರ್ತಿ ಇಲ್ಲಿಂದ ಆಟ ಆಡಿಸ್ತಾ ಇದ್ದಾನ. 2ನೇ ಸಿಕ್ಸರ್ ಅನ್ನ ಆ ನಿಟ್ಟಿನಲ್ಲಿ ಜಾಯ್ಟಾಜಿ ಇನ್ನೂ ಕೂಡ 5 ಓಟವನ್ನು ದಾಟಲಿಸಬೇಕಾಗಿದೆ. ಸುಂದರತೆ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 15 ಓಟವನ್ನು ದಾಟಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಜಾಯ್ಟಾಜಿ 4 ಓಟವನ್ನು ದಾಟಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಸುಂದರತೆ ಹೊಡೆತ ಲಾಂಗ್ ಆನ್ ಜೊತೆಯಾಗಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ 1 ಓಟ ಅಂಕಿಅಂಶ ಪಟ್ಟಿಯನ್ನು ಟೂಟ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಮೊತ್ತವನ್ನು ಕಂಡುಕೊಳ್ತಾ ಇದೆ. ಮೊದಲ ಓಟಗಳ ಮುಕ್ತಾಯಕ್ಕೆ ತಳ ಮೊತ್ತ 16 ಓಟವನ್ನ ಪ್ರಕೃತಿಯ ಚಿಂತಾಮಣಿ ತಂಡ ದಾಟಲಿಸ್ತಾ ಇದೆ. ಇಂಡಿಯನ್ ಬಾಯ್ಸ್ ತಂಡ 18 ಓಟವನ್ನು ದಾಟಲಿಸಿತ್ತು. 19 ಓಟದ ಟಾರ್ಗೆಟ್ ಸಂಖ್ಯೆಯನ್ನು ಕೂಡ ಮಾಡಿತ್ತು ಕೂಡ. ಆ ನಿಟ್ಟಿನಲ್ಲಿ ಜಾಯ್ಟಾಜ್ ಇನ್ನೂ ಕೂಡ 3 ಓಟವನ್ನು ದಾಟಲಿಸಿ ಆಡಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಮತ್ತೋರ್ವ ಯುವ ಬೌಲರ್ ಸೇಟು ಪರಿಚಯವನ್ನು ಕಂಡುಕೊಳ್ತಾ ಇದೆ. ಇದೊಡವೆ ಸೇಟು ಎಸೆದ ಐವರಿಯ ಚೆಂಡು ರಿವರ್ಸ್ ಶಾಟ್ ದಾಖಲಾತಿಯನ್ನ ಕಾಣ್ತಾ ಇದೆ. ಅಲ್ಲಿ ಸೇಟು ಮತ್ತೆ 2ನೇ ಚೆಂಡಿಗಾಗಿ ನೋಡಿ ಟಾಸ್ ಹಿಡಿಬನ್ನೇನದ ಕೇಳ್ತಾ ಇದ್ದಾವೆ. ಅಲ್ಲಿ ಪ್ರಕೃತಿಯ ಓರ್ವ ಆಟಗಾರರು ಟಾಸ್ ಹಿಡಿ ಬರಬೇಕು. ಅಜೋತ್ರಾಜಿ ಪವರ್ ಹಿಟಾರ್ಸ 2 ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಡ ಟಾಸ್ ಹಿಡಿಬನ್ನೇನದ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಸೇಟು ಎಸೆದಿವಾರಿಯ ಚೆಂಡು ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಡ್ತಾ ಇದೆ. ಓಟ್ರಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಸುಂದರತೆ ಚೆಂಡುಗಳನ್ನು ದಾಟಲಿಸ್ತಾ ಇದ್ದಾನ. ಆ ನಿಟ್ಟಿನಲ್ಲಿ ಜಾಯ್ಟಾಜ್ 2 ಓಟ್ಗಳು ಮಾತ್ರ ಬರಬೇಕಾಗಿದೆ ಪ್ರಕೃತಿಯ ತಂಡಕ್ಕೆ. ಶಾಟ್ ಆಗಿತ್ತು, ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಓಟ್ರಲ್ಲಿ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಾಡ 5ನೇ ಚೆಂಡಿಗಾಗಿ ಮತ್ತೆ ಸೇಟು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಮುಂದಕ್ಕೆ ಹಾಕಿರುವಂತ ಪ್ರಯತ್ನವನ್ನ ಮಾಡಿದ್ರು. ಬಹಳಷ್ಟೊಂದು ಸುಂದರತೆ ಚೆಂಡುಗಳನ್ನು ದಾಟಲಿಸ್ತಾ ಇದ್ದಾನ ಸೇಟು ಇಂಡಿಯನ್ ಬಾಯ್ಸ್ ಪರವಾಗಿ. ಅಂತಿಮ ಒಂದು ಚೆಂಡು ಬಹಳಷ್ಟೊಂದು ಬಿರುಸಿನ ಹೊಡೆತ ನೆಟ್ಟನೇರದ ಹೊಡೆತಗಳ ಮುಖಾಂತರವಾಗಿ ಚೆಂಡು ಲಾಂಗ್ ಸಿಮರೇಟ್ ಮಾಡುವ ಕಾಣ್ತಾ ಇದೆ. ಬೌಂಡ್ರಿ ಆ ಮುಖಾಂತರವಾಗಿ ಒಂದು ಪಂದ್ಯಾಟವನ್ನ ಜಯಿಸ್ತಾ ಇರುವಂತ ತಂಡ ಪ್ರಕೃತಿ ಚಿಂತಾಮಣಿಯ ತಂಡ. ಇಲ್ಲಿ ಇಂಡಿಯನ್ ಬಾಯ್ಸ್ ಮುಳಬಾಗಿಲು ತಂಡವನ್ನು ಮಣಿಸುವ ಮುಖಾಂತರವಾಗಿ ಒಂದು